ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬರ್ತಾರಂತ ಸರ್ ಪೊಲಿಟಿಕ್ಸ್? ರಾಜಕೀಯ ನನಗೇ ಲಾಸ್ಟ್. ಪಾಲಿಟಿಕ್ಸ್ ಇದೆಯಲ್ಲ, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಇವತ್ತಿನ ಕಾಲದಲ್ಲಿ. ನಾವು ಪಟ್ಟಂತಹ ಶ್ರಮ ನಮ್ಮ ಮಕ್ಕಳು ಪಡಬಾರದು. ರಾಜಕೀಯ ಒಂದ್ಸರಿ ಗೆಲ್ಲಬೇಕು ಅಂದ್ರೆ ಓಕೆ, ಮತ್ತೆ ರೀಬರ್ತ್ ಆದಂಗ್ಲೇನೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಂಗ್ಲೇನೆ. ಯಾರು ನಂಬಿಕೆ, ಯಾರ ಮೇಲೆ ನಂಬಿಕೆ ಇಲ್ಲ. ಓಕೆ, ಈಗ ಸ್ನೇಹಿತರು 10 ನಿಮಿಷ ಶತ್ರುಗಳಾಗ್ತಾರೆ. ಈ ಹಣದ ವ್ಯವಸ್ಥೆ ಹೋಗೋ ತನಕ, ಜಾತಿ ವ್ಯವಸ್ಥೆ ಹೋಗೋ ತನಕ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬರ್ತಾರಂತ ಸರ್ ಪೊಲಿಟಿಕ್ಸಿಗೆ? ಬರೋದಿಲ್ಲ. ಯಾಕೆ ಸರ್? ಬರೋದಿಲ್ಲ, ಅಗತ್ಯ ಇಲ್ಲ. ಈ ಪಾಲಿಟಿಕ್ಸ್ ಇದೆಯಲ್ಲ, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಇವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ಒಳ್ಳೆತನಕ್ಕೆ ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಜನ ಕೂಡ ಅಷ್ಟೇ ಕಲುಷಿತರಾಗಿದ್ದಾರೆ. ಬರೀ ಹಣ ಅಂತ ಹೇಳಿ ಹೊಡ್ತಾರೆ. ಹಣ ಇಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕುಟುಂಬ ನೆಮ್ಮದಿಯಾಗಿದೆ. ನನ್ನ ಮಗ BE ಸಿವಿಲ್, MBA ಗೋಲ್ಡ್ ಮೆಡಲಿಸ್ಟ್. ಓಕೆ, ಒಂದು ನಾನು ಮಾಡ್ತಾ ಇದ್ದ ರಿಲಯನ್ಸ್ ಕಂಪ್ನಿ, ನನ್ನ ಮಗ MD ಆಗಿದ್ದಾನೆ ಕಂಪ್ನಿಗೆ. ಸೊ ಅದು ಬಿಸ್ನೆಸ್ ಅಲ್ಲಿ ಹ್ಯಾಪಿ ಆಗಿದ್ದಾನೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಓಕೆ, ನಂಬರ್ 1. ನಂಬರ್ 2, ಮಗಳು MBBS MD ಮಾಡ್ತಾ ಇದ್ದಾಳೆ. ಮಗಳು ಡಾಕ್ಟ್ರು. ನನಗಿಬ್ಬರೇ ಮಕ್ಕಳು. ಓಕೆ, ರಾಜಕೀಯ ನನಗೇ ಲಾಸ್ಟು. ಇನ್ನು ಮುಂದೆ ಯಾರು ತಯಾರು ಮಾಡ್ಬೇಕಂದ್ರೆ ನಂಬಿದಂಥ ಫಾಲೋವರ್ಸ್ ತಯಾರು ಮಾಡ್ತೀನಿ ಬಿಟ್ರೆ ನನ್ನ ಕುಟುಂಬದಿಂದ ಮುಂದೆ ರಾಜಕಾರಣಕ್ಕೆ ಯಾರು ಬರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸರ್, ನಾವು ಪಟ್ಟಂತಹ ಶ್ರಮ ನಮ್ಮ ಮಕ್ಕಳು ಪಡಬಾರದು ಅನ್ನುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಿದ್ದೆ 100 ಭಾಗ ಇದೆ. ಯಾಕಂದ್ರೆ ರಾಜಕೀಯ ಅಷ್ಟು ಈಸಿ ಅಲ್ಲ ಇವತ್ತು ದಿನಮಾನಗಳಲ್ಲಿ. ಇವತ್ತು ದಿನಮಾನಗಳಲ್ಲಿ ರಾಜಕೀಯ ಬಹಳ ಕಷ್ಟ. ರಾಜಕೀಯ ಒಂದ್ಸರಿ ಗೆಲ್ಲಬೇಕು ಅಂದ್ರೆ ಓಕೆ, ಮತ್ತೆ ರೀಬರ್ತ್ ಆದಂಗ್ಲೇನೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಂಗ್ಲೇನೆ. ಅಷ್ಟು ಕಷ್ಟ ಇರುತ್ತೆ ರಾಜಕಾರಣ. ಯಾರು ನಂಬಿಕೆ, ಯಾರ ಮೇಲೆ ನಂಬಿಕೆ ಇಲ್ಲ. ಓಕೆ, ಈಗ ಸ್ನೇಹಿತರು 10 ನಿಮಿಷ ಶತ್ರುಗಳಾಗ್ತಾರೆ. 10 ಕೆಲಸ ಮಾಡ್ಕೊಂಡಿರ್ತಾರೆ, ಒಂದು ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ತಕ್ಷಣ ಶತ್ರುಗಳಾಗ್ತಾರೆ. ಸೊ ರಾಜಕೀಯ ಹೇಳ್ತೀನಿ, ರಾಜಕೀಯ ಇವತ್ತಿನ ಮಟ್ಟಿಗೆ ಈ ಹಣದ ವ್ಯವಸ್ಥೆ ಹೋಗೋ ತನಕ, ಜಾತಿ ವ್ಯವಸ್ಥೆ ಹೋಗೋ ತನಕ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ನಿರೀಕ್ಷೆ ಮಾಡಬಹುದು ಸರ್ ಬಂಗಾರಪೇಟೆಯ ಜನ? ಈಗ ನಿಮ್ಮದೇ ಸರ್ಕಾರ ಇದೆ, ಇಂಡೋರ್ ಸ್ಟೇಡಿಯಂ ಕಟ್ತಾ ಇದ್ದೀನಿ, ಅದನ್ನು ಮುಗಿಸ್ತೇನೆ. ಮೊನ್ನೆ ಯರಗೋಳ್ ಡ್ಯಾಮನ್ನು, ಒಂದು ಮಹತ್ತರವಾದ ಯೋಜನೆ ಯರಗೋಳ್ ಡ್ಯಾಮ್. ಓಕೆ, ಇಡೀ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ. ನನ್ನ 10 ವರ್ಷಗಳ ಫಲದಿಂದ ಇವತ್ತು ಯರಗೋಳ್ ಡ್ಯಾಮ್ ಕಟ್ಟಿದ್ದೀನಿ. ಬಂಗಾರಪೇಟೆ, ಕೋಲಾರ, ಮಾಲೂರು ನಗರಗಳಲ್ಲಿ ಕುಡಿಯುವ ನೀರು ಕೊಡ್ತಾ ಇದ್ದೀವಿ. ಅಲ್ಲಿ ಒಂದು ಪ್ರವಾಸ ತಾಣ ಮಾಡಬೇಕು. ಓಕೆ, ಮಾರ್ಕೊಂಡೆಯ ಗ್ರಾಮ ಬಳಿ ಪ್ರವಾಸ ತಾಣ ಮಾಡಬೇಕು. ಬಂಗಾರಪೇಟೆ ಕೋಲಾರ ಡಬಲ್ ರಸ್ತೆಯನ್ನು ಮಾಡಬೇಕು. ಬೈಪಾಸ್ ರಸ್ತೆ ಮಾಡಬೇಕು. ಇವತ್ತೇನು 1000 ಎಕರೆ ಇಂಡಸ್ಟ್ರೀಸ್ನ ಲ್ಯಾಂಡ್ ಗುರುತು ಮಾಡಿದ್ದೀವಿ, ಅಲ್ಲಿ ಇಂಡಸ್ಟ್ರೀಸ್ಗಳನ್ನ ಕಟ್ಟಬೇಕು. ಓಕೆ, ಆ ಮೂಲಕ ಜನರಿಗೆ ಕೆಲಸ ಕೊಡಬೇಕು. ಅನೇಕ ಕನಸುಗಳಿದೆ, ಎಲ್ಲವೂ ನನಗೆ ಸಾಗ್ತವೆ. ನನಗೆ ಗೊತ್ತಿದೆ, ಎಲ್ಲವೂ ನಾನು ಮಾಡೇ ಮಾಡ್ತೀನಿ. ನಾನು ಆಟವಾದಿ. ಓಕೆ, ಹಠವಾದಿ ಯಾವಾಗ ಮಿನಿಸ್ಟರ್ ಆಗ್ತಾರೆ ಅಂತ ಅದನ್ನ ನಾನು ಯಾವತ್ತೂ ಕೂಡ ಆಶಾಭಾವನೆ ಇರ್ತೀನಿ ಅಷ್ಟೇ. ಕೊಟ್ರೆ ಮಾಡ್ತೀವಿ ಖಂಡಿತ. ನಾನು ಸೀನಿಯರ್ ಆಕ್ಚುಲಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾನೇ ಸೀನಿಯರ್. ಕಂಟಿನ್ಯೂಸ್ ನಾನು ಒಬ್ಬನೇ ಕೋಲಾರ ಜಿಲ್ಲೆಯಲ್ಲಿ. ಬಹುಶಃ ನಾನು ಕೊಡ್ತಾರೆ ಅಂತ ನಿರೀಕ್ಷಣೆ ಇತ್ತು. ನಾನಾ ಕಾರಣಗಳಿಂದ ಕೈ ತಪ್ಪಿದೆ. ಮುಂದೆ ಕೊಡಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸಂಪುಟ ಪುನರ್ರಚನೆ ಆಗುತ್ತೆ. ಓಕೆ, ಆಗೋ ಸಮಯದಲ್ಲಿ ಒಂದು ಆಶಾಭಾವನೆ ಇದೆ, ಕೊಡ್ತಾರೆ ಅಂತ. ಓಕೆ, ನಿಗಮ ಮಂಡಳಿ ಯಾವುದು ಕೇಳಲಿಲ್ವಾ ಸರ್ ಇತ್ತೀಚೆಗೆ? ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ತಾರೆ. ಓಕೆ, ಮೊನ್ನೆ ಸುರ್ಜೇವಾಲಾ ಅವರು ಬಂದು ಹೋದ ಬಳಿಕ ಅನೇಕ ಆರೋಪಗಳು ಬರ್ತಾ ಇದೆ. ಸೂಟ್ ಕೇಸ್ ತಗೊಂಡು ಹೋಗಕ್ಕೆ ಬಂದಿದ್ರು, ನಿಗಮ ಮಂಡಳಿಗಳಿಗೆ ಕ್ಯೂ ನಿಂತಿದ್ರು. ಯಾರನ್ನು ಕೂಡ ಆ ರೀತಿಯಲ್ಲಿ ಅವರು ಸೂಟ್ ಕೇಸ್ ತಗೊಳ್ಳೋದಾಗ್ಲಿ ಆ ವಿಚಾರದಲ್ಲಿ ಮಾತೇ ಆಡಿಲ್ಲ. ಅವರೆಲ್ಲರನ್ನೂ ಸಮಾಧಾನ ಪಡಿಸಿ, ಕೆಲವು ಶಾಸಕರೊಟ್ಟಿಗೆ ಮಾತಾಡಿ, ನಿಮ್ಗೆ ಯಾವ ನಿಗಮ ಬೇಕು, ನಿಮಗೆ ಮುಂದೆ ಮಿನಿಸ್ಟರ್ ಮಾಡ್ತೀವಿ, ಸದ್ಯಕ್ಕೆ ನಿಮ್ಗೆ ಅಕಾಮಿಡೇಟ್ ಮಾಡ್ತಾ ಇದ್ದೀವಿ, ನೀವು ಈ ಕೆಲಸವನ್ನು ಸಮರ್ಥವಾಗಿ ಮಾಡಿ ಅಂತ ಕೇಳಿದ್ದಾರೆ. ವಿನಃ ಎಲ್ಲೂ ಕೂಡ ಹಣದ ವ್ಯವಹಾರನೂ ಇಲ್ಲ, ಹಣದ ಆರೋಪಗಳಿಲ್ಲ. ಆ ಥರ ಆರೋಪಗಳಿದ್ದರೆ ಅದು ಶುದ್ಧ ಸುಳ್ಳು ಅಂತ ಹೇಳೋದಕ್ಕೆ ಇಚ್ಛಪಡ್ತೇವೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ಸುದೀರ್ಘವಾಗಿ ಮಾತಾಡಿದ್ರಿ. ನಿಮ್ಮ ಒಂದಷ್ಟು ದಿನಗಳನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾರಾಯಣಸ್ವಾಮಿ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ನೋಡಿ, ಮನುಷ್ಯ ಶ್ರಮ ಪಟ್ಟರೆ ಏನು ಬೇಕಾದರೂ ಜೀವನದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.